ಶುಭ ದಿನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ಪಕ್ಷ ಡಿಲ್ಲಿಯಲ್ಲಿ ಅತಿ ಹೆಚ್ಚು ಬಹುಮತದಿಂದ ಬಂದಿದೆ, ನಮ್ದೇ ಸರ್ಕಾರ ಆಗಿದೆ, ಅದಕ್ಕೆ ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬೇರೆ ಒಂದು ಗುಂಪಾಗಿ ಸುಮ್ಮನೆ ಯಡಿಯೂರಪ್ಪರ ಬಗ್ಗೆ, ರಾಜ್ಯ ಅಧ್ಯಕ್ಷರ ಬಗ್ಗೆ ಮಾತಾಡ್ತಾ ಇರೋದು ಇದು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ನಾವೆಲ್ಲ ಬಿಜೆಪಿ ಪಕ್ಷಕ್ಕೆ ಬರ್ಬೇಕಾದ್ರೆ ಯಡಿಯೂರಪ್ಪನೇ ಕಾರಣ. ಯಡಿಯೂರಪ್ಪ ಪಕ್ಷ ಕಟ್ಟೋರು ಅಂತೇಳಿ ನಾವು ಎಲ್ಲ ಕೇಳಿದ್ದು. ಅವರು ಯಾವುದೇ ಒಂದು ಮಾತನ್ನ ಕೊಟ್ರೆ ಆ ಮಾತಿಗೆ ನಡ್ಕೊಳ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಕೇಳಿ ಬಂದಿತ್ತು. ಅಪೋಸಿಷನ್ ಲೀಡರ್ ಬೇರೆ ಬೇರೆ ಕಾಂಗ್ರೆಸ್ ಮತ್ತು JDS ನಲ್ಲೂ ಸಹ ಯಾವುದೇ ಒಂದು ಮಾತಕ್ಕೆ ಅವರು ಪುಸ್ತವರಲ್ಲ ಅನ್ನೋದನ್ನ ಕೇಳಿ, ಅವ್ರ ಅಭಿವೃದ್ಧಿನ ಕೇಳಿ ನಾವೆಲ್ಲ 17-18 ಜನ ಪಕ್ಷಕ್ಕೆ ಬಂದಂತವ್ರು. ಈಗ ಚಿಕ್ಕ ಚಿಕ್ಕ ಗೊಂದಲಗಳನ್ನ ಇವ್ರು ಹುಟ್ಟಾಕ್ತಾ ಇರೋದು ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬರ್ಲಿ, ಯಡಿಯೂರಪ್ಪ ಅವ್ರ ಹತ್ರನು ಕೂಡ್ಲಿ, ರಾಜ್ಯ ಅಧ್ಯಕ್ಷರ ಹತ್ರನು ಕೂಡ್ಲಿ, ಎಲ್ಲಾ ಜೊತೆ ಕೂತ್ಕೊಂಡು ನಮ್ಮ ಬಿಜೆಪಿ ಪಕ್ಷವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಸುವಂತ ಕೆಲಸಗಳನ್ನ ಮಾಡೋದನ್ನ ಬಿಟ್ಟು ಚಿಕ್ಕ ಚಿಕ್ಕ ಪುಟ್ಟ ಗೊಂದಲಗಳನ್ನ ಹುಟ್ಟಾಕ್ತಾ ಇರೋದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರಾಜ್ಯ ಅಧ್ಯಕ್ಷರು ಯಡಿಯೂರಪ್ಪರ ಸುಪುತ್ರರು, ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬ್ಲಡ್ ನಲ್ಲೇ ಬಂದಿರುತ್ತೆ ಆ ರಾಜಕಾರಣ ಏನು ಅಂತೇಳಿ ಮಾಡ್ತಾ ಇದ್ದಾರೆ. ಆದ್ರೆ ಚಿಕ್ಕಪಟ್ಟ ಎಲ್ಲಾರ ಹತ್ರ ತಪ್ಪಿದ್ರೆ ಅದನ್ನ ತಿದ್ಕೊಂಡು ಹೋಗ್ಬೇಕಾಗುತ್ತೆ. ನಾವು ಬನ್ನಿ, ಪಾರ್ಟಿ ಆಫೀಸಿಗೆ ಬನ್ನಿ, ಯಡಿಯೂರಪ್ಪ ಅವ್ರ ಹತ್ರ ನೀವು ಬೆಳೆದವ್ರು, ಯಡಿಯೂರಪ್ಪ ಜೊತೆ ಬೆಳೆದವ್ರು, ಇವಾಗ್ಲೂ ಒಂದ್ ಸಲಹೆಯನ್ನು ಕೊಡ್ಬೋದಲ್ಲ, ಅಧ್ಯಕ್ಷರೇ ಹೀಗೆಲ್ಲ ಹೀಗೆ ನಡ್ಕೊಂಡು ಹೋಗೋಣ ಅಂತ. ಗೊಂದಲವನ್ನ ಹುಟ್ಟಾಕೊಂಡು ನಾವು ಡ್ಯಾಮೇಜ್ ಆಗುವಂತ ಕೆಲಸಗಳನ್ನ ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ರಾಜ್ಯ ಅಧ್ಯಕ್ಷರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ನಾವೆಲ್ಲ ಜೊತೆ ಸೇರಿ ಒಳ್ಳೆ ಕೆಲಸ ಮಾಡೋದಕ್ಕೆ ಶಕ್ತಿಯನ್ನ ತುಂಬೋಣ ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ಶೀಘ್ರದಲ್ಲೇ ಯಡಿಯೂರಪ್ಪ ಅವ್ರ ನೇತೃತ್ವದಲ್ಲೇ ಎಲ್ಲಾ ಸೇರಿ ಒಂದು ನಾವು ದೊಡ್ಡ ಮಟ್ಟಿಗೆ ಪಕ್ಷವನ್ನ ಬೆಳೆಸುವಂತ ಕೆಲಸಗಳನ್ನ ಮಾಡೋಣ ಅಂತೇಳಿ. ಅವರು ಎಲ್ಲ ನಮ್ಮ ಸ್ನೇಹಿತರೇನೆ, ಕೆಟ್ಟವರು ಅಂತ ನಾನು ಹೇಳಿಕ್ ಬಯಸಲ್ಲ. ಗೊಂದಲಗಳನ್ನ ಯಾಕೆ ಹುಟ್ಟಾಕ್ತಾ ಇದ್ರು? ಈ ಗೊಂದಲಗಳು ಬೇಡ. ಶೀಘ್ರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಪಕ್ಷವನ್ನು ಒಂದು ಅದ್ಭುತವಾಗಿ ಬೆಳೆಸೋಣ. ಕಾಂಗ್ರೆಸ್ ಡೈಲಿ ನೋಡ್ತಾ ಇದ್ದೀನಿ, ರಸ್ತೆಯಲ್ಲಿ ನೆನ್ನೆ ಒಂದು ಚಿಕ್ಕ ಒಂದು ಪಾಪನ್ನ ಬಿಟ್ಟು ಟ್ಯೂಷನ್ಗೆ ಪಾಪು ಹೋಗ್ತಾ ಇದೆ. ಆ ಡೋರ್ನಲ್ಲಿ ನೋಡ್ತಾ ಇದೆ, ಪಾಪುನ ಎದುರುಗಡೆ ಒಂದು ಹೆಣ್ಮಗಳನ್ನ ಕೊಲ್ತಾ ಇದ್ದಾನೆ ವ್ಯಕ್ತಿ. ಅಂತ ಸ್ಥಿತಿಯಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ನಡ್ಕೋತಾ ಇದೆ. ಅದಕ್ಕೆ ನಾವು ಕಾಂಟ್ರನ್ನ ಕೊಟ್ಕೊಂಡು ನೆಕ್ಸ್ಟ್ ಮೆಜಾರಿಟಿನಲ್ಲಿ ನಾವು ಪಕ್ಷ ಬೆಳೆಸುವಂತ ಕೆಲಸಗಳನ್ನ ಮಾಡೋಣ. ಕಿತಾಪತಿ ಬೇಡ, ಗೊಂದಲ ಬೇಡ, ನಾವೆಲ್ಲ ಒಟ್ಟಾಗೋಣ ಅಂತೇಳಿ ನಾನು ಸರ್ವರಿಗೂ ಒಂದು ಮನವಿಯನ್ನ ಮಾಡ್ತಾ ಈ ಪಕ್ಷ ಉತ್ತಮ ಸ್ಥಾನಕ್ಕೆ ತಗೊಂಡೋಗೋಣ ಅಂತೇಳಿ ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.